ಇದು ರೀ NSS ಅಂತ ಬಂದಾರ್ರಿ. ಕಸದು ಹುಡುಗಿ ಕ್ಲೀನ್ ಮಾಡ್ಲಕ್ಕ, ಹಳ್ಳಿದು ಸ್ವಚ್ಛ ಮಾಡ್ಲಕ್ಕ ಬಂದಾರ್ರಿ. ಇದು ರೀ ಅದಕ್ಕೆ ರೀ ಈಗ ಏನಂತೀರಿ, ಸ್ವಚ್ಛ ಮಾಡೋದು ಚಲೋ ಅಂತೀರಿ, ಏನಂತೀರಿ? ಇದು ರೀ ಈಗ ನಿಮ್ಮ ಹಳ್ಳಿದಾಗಿರುವಂಥವು ಈಗ ಹಳ್ಳಿದಾಗ ಅಂದ್ರೆ ಅಲ್ಲಿ ಇಲ್ಲಿ ಕಸ ಬಿದ್ದಿರ್ತದೆ ನೋಡ್ರಿ, ಆ ಕಸದು ತೆಗಿಯೋದು ಅದ್ರ ಬಗ್ಗೆ ನೀವು ಮುಂದೆ ನಿಮ್ಮ ಮನ್ಯಾಗ ಎಲ್ಲ ಒಟ್ಟು ನೀಟ್ ಇಟ್ಕೋ ಸಲಕ್ಕೆ ವಿದ್ಯಾರ್ಥಿಗಳು ಹೇಳಕ್ಕೆ ಬಂದಾರ್ರಿ ಈ ಕಡೆ. ಹಾಂ ರೀ, ಎಲ್ಲ ಹೇಳಕ್ಕೆ ಬಂದಾರಿ. ನೀವೇನಂತೀರಿ ಮುತ್ಯಾರು? ಈಗ ಹಳ್ಳಿದಾಗ ಹಿಂಗೆ ಬಂದು ಸ್ವಚ್ಛ ಮಾಡ್ತೀವಲ್ರಿ, ಇದರಿಂದ ನಿಮ್ಮ ಮೇಲೆ ಏನಾರ ಪ್ರಭಾವ ಬೀರ್ತದೇನ್ರಿ? ನಾವು ಸ್ವಚ್ಛ ಇಟ್ಕೋಬೇಕಪ್ಪ ಅಂತೇನ್ರಿ? ಹಾಂ ರೀ ಅದಕ್ಕೆ ನಾವು ಈಗ ನಮ್ಮ ಒಂದು ಕಾಲೇಜ್ ಕಡೆಯಿಂದ ಬಂದೀವ್ರಿ. ಬಂದು ಹಳ್ಳಿ ಸ್ವಚ್ಛ ಮಾಡ್ಲಾಕತ್ತೀವಿ. ಯಾಕಪ್ಪ ಅಂದರೆ ನಾವು ಬಂದು ಈ ಹಳ್ಳಿಯನ್ನು ಸ್ವಚ್ಛ ಮಾಡೋದ್ರಿಂದ ನಿಮ್ಮಲ್ಲಿ ಏನಾಗ್ತದ, ಬೇರೆಯವರೇ ಬಂದು ಮಾಡ್ಲಾಕತ್ತಾರ, ನಾವು ಯಾಕೆ ಮಾಡಬಾರ್ದು ಅನ್ನೋ ಮನೋಭಾವ ಬರ್ತದೆ. ಹಾಂ ರೀ, ಅದರಿಂದ ಏನಪ್ಪ ಅಂದರೆ ಈಗ ನಾವು ಶಾಲಿಗಳು, ಮಸೂತಿಗಳು ಮತ್ತು ಗುಡಿ ಗುಂಡಾರ್ಗಳು ರೀ, ಈಗ ಬಸ್ ಸ್ಟ್ಯಾಂಡ್ ಬಲ್ಲಿ ಮಾಡಿದ್ದೇವ್ರಿ ಮುತ್ತೆಯವರು. ಅದಕ್ಕೆ ನೀವು ಕೋಪ್ರೇಟ್ ಮಾಡಿದ್ರೆ ಊರನ್ನವ್ರನ್ನು ಎಲ್ಲಷ್ಟು ಮುಂದೆ ರೀ. ಅದಕ್ಕೆ ಹಾಂ ರೀ, ಅದ್ರ ಸಲುವಾಗಿ ಇನ್ನೊಂದ್ರ ಮುತ್ತೆ ಈಗ ಎಲೆಕ್ಷನ್ ಬರ್ತದೆ ಮುತ್ತೆರ, ಅದ್ರ ಸಲುವಾಗಿ ಯಾವ ಪಕ್ಷ ಚಲೋ ಅನಿಸ್ತದ, ನಿಮ್ಗೆ ಯಾವ್ದು ಕರೆಕ್ಟ್ ಅನಿಸ್ತದ, ಒಟ್ಟೆ ರೊಕ್ಕ ರೂಪಾಯಿ ತಗೊಲಾರ್ದೆ ಮತ್ತು ಯಾವುದೇ ಮತದಾನ ನಿಮ್ಮ ಮತದಾನ ಮಾಡೋದು ಪ್ರತಿಯೊಬ್ಬರು ಹಾಕಿರ್ತದ್ರಿ ಮುತ್ತೆರೋದು. ನೀವು ಅದು ಮತದಾನ ಮಾಡಲೇಬೇಕ್ರಿ. ಯಾಕಪ್ಪ ಅಂತಂದರೆ ನಮ್ಮ ದೇಶ ಚಲೋ ಆಗಿರಬೇಕು, ನಮ್ಮ ದೇಶದ ಒಂದು ಇದು ಚಲೋ ಆಗಿರ್ಬೇಕಂದ್ರೆ ನೀವು ಮತದಾನ ಮಾಡಲೇಬೇಕ್ರಿ ಮುತ್ತೆರು. ಹಾಂ ರೀ, ಯಾವ ಪಕ್ಷ ನಿಮಗೆ ಅಭಿವೃದ್ಧಿ ಮಾಡ್ತದ, ಯಾವುದು ಒಳ್ಳೇದು ಮಾಡ್ತದ, ಯಾವುದು ಹೆಂಡ ಮತ್ತು ರೊಕ್ಕ ರೂಪಾಯಿ ಆಮಿಷ ತೋರಿಸ್ತಾರ, ಅದಕ್ಕೆ ಯಾವುದೇ ಓಟ್ ಹಾಕ್ಲಕ್ಕೆ ಹೋಗ್ಬೇಡ್ರಿ. ನೀವು ಯಾವ ಪಕ್ಷ ಚಲೋ ಅನಿಸ್ತದ, ನಿಮ್ಮ ಮನಸ್ಸಿಗೆ ಯಾವ್ದು ಚಲೋ ಅನಿಸ್ತದ ಆ ಪಕ್ಷಕ್ಕೆ ನೀವು ಮತವನ್ನು ನೀಡ್ರಿ. ಧನ್ಯವಾದಗಳು ರೀ ಮತ್ತೆ. ಸರ್, ಈಗ ಚುನಾವಣೆ ಬರ್ತದೆ ಸರ್, ಅದರ ಸಲುವಾಗಿ ನೀವು ಯಾವುದೇ ಪಕ್ಷಕ್ಕೆ ದುಡ್ಡು ತಗೊಲಾರ್ದೆ ಮತ್ತು ಈಗ ದಾರುದು ಮತ್ತು ಇನ್ನೊಂದು ಏನಂದ್ರೆ ನಿಮಗೆ ಸೀರೆ ಕೊಡ್ತೀವಿ, ಕುಕ್ಕರ್ ಕೊಡ್ತೀವಿ, ಇನ್ನಿತರ ವಸ್ತುಗಳ ಕೊಡ್ತೀವಿ ಅಂತ ನಿಮಗೆ ಮತದಾನ ಮಾಡೋಕಂತ ಹೇಳ್ತಾರೆ. ಅದಕ್ಕಾಗಿ ನಿಮಗೆ ಯಾವ ಪಕ್ಷ ಚಲೋ ಅನಿಸುತ್ತೆ, ನಿಮಗೆ ಯಾವುದು ಅಧಿಕಾರದಲ್ಲಿ ಇದ್ದರೆ ನಿಮಗೆ ಯಾವುದು ಪಕ್ಷ ನಿಮಗೆ ಕೆಲಸ ಮಾಡುತ್ತೆ, ಜನರ ಅಭಿವೃದ್ಧಿಯನ್ನು ಮಾಡುತ್ತೆ ಅಂತ ಪಕ್ಷಕ್ಕೆ ನೀವು ಮತವನ್ನು ನೀಡಿ ಸರ್. ಮುತ್ತೇರು ನಾವು ಜೇವರ್ಗಿ ಡಿಗ್ರಿ ಕಾಲೇಜ್ ಅಂತ ಸ್ವಚ್ಛ ಮಾಡ್ಲಕ್ಕೆ ಬಂದಿವ್ರಿ ಮುತ್ತೇರು. ಏನಪ್ಪ ಅಂತಂದ್ರೆ ಈಗ ಇದು NSS ಕ್ಯಾಂಪ್ ಅಂತ ಇರ್ತದ್ರಿ. ಈ ಕ್ಯಾಂಪ್ನಲ್ಲಿ ಏನಂತಂದ್ರೆ ಈಗ ಊರಲ್ಲಿ ಸ್ವಚ್ಛ ಇಟ್ಕೋದ್ರಿ, ಮತ್ತು ಇನ್ನೊಂದು ನಮ್ಮ ಮನೆ ಸ್ವಚ್ಛ ಇಟ್ಕೋದ್ರಿ, ಮತ್ತು ಈಗ ಗುಡಿಗಳು ಅಲ್ಲಿ ಯಾವುದೇ ಅಲ್ಲಿ ನಮ್ಮ ಮನೆ ಅಲ್ಲಿ ಒಟ್ಟು ನಮ್ಮ ಊರೇ ಸ್ವಚ್ಛ ಇಟ್ಕೋಬೇಕ್ರಿ ಮುತ್ತೇರು. ಹಾಂ ರೀ, ಅದರ ನಿಂತಾಗಿ ನಾವು ಎಲ್ಲವಷ್ಟು ಇದು ಸ್ವಚ್ಛ ಮಾಡಕ್ಕೆ ಬಂದೀವಿ ಮುತ್ತೇರು. ಮತ್ತು ಇನ್ನೊಂದ್ರಿ ಈಗ ಮುಂದೆ ಚುನಾವಣೆ ಬರ್ತಾಯಿದೆ, ಅದಕ್ಕಾಗಿ ನೀವು ಯಾವುದೇ ಪಕ್ಷದವರಲ್ಲಿ ಯಾವುದೇ ಸಂಘಟನೆದವರಲ್ಲಿ ನಿಮ್ಗೆ ಒಂದು ಆಮಿಷ ಹೊಡ್ತಾರೆ ಸರ್. ಏನಂತ ಅಂತಾರೆ, ನಿಮ್ಗೆ ಕುಕ್ಕರ್ ಕೊಡ್ತೀವಿ, ಸೀರೆ ಕೊಡ್ತೀವಿ, ನಿಮ್ಗೆ ರೊಕ್ಕ ಕೊಡ್ತೀವಿ, ಹೆಂಡ ಕೊಡ್ತೀವಿ, ಆ ಟೈಪ ನಿಮ್ಗೆ ಆಮಿಷ ಹೊಡ್ತಾರೆ. ಆ ಕಾರಣದಿಂದಾಗಿ ನೀವು ಯಾವುದೇ ಆಮಿಷಕ್ಕೊಳಗಾಗದೆ ಯಾವ ಪಕ್ಷ ನಿಮ್ಮ ಅಭಿವೃದ್ಧಿ ಮಾಡುತ್ತೆ, ಜನರಿಗೆ ಅಭಿವೃದ್ಧಿಯನ್ನು ಬಯಸುತ್ತೆ, ಸೌಹಾರ್ದತೆಯನ್ನು ಮಾಡುತ್ತೆ ಅಂತ ಒಂದು ಪಕ್ಷಕ್ಕೆ ನಿಮ್ಮ ಮತವನ್ನು ನೀಡ್ರಿ. ಮತ ಚಲಾಯಿಸುವುದು ಪ್ರತಿಯೊಬ್ಬರು ಹಾಕದಾರೆ ಮುತ್ತೆ, ನೀವು ಓಟ್ ಹಾಕಲೇಬೇಕು. ಯಾಕಪ್ಪ ಅಂತಂದರೆ ನಮ್ಮ ದೇಶದಲ್ಲಿ ಹೆಂಗಂದ್ರೆ ಹಿಂದಿನ ಕಾಲದಾಗ ಏನಿತ್ತಂದ್ರೆ ಈಗ ರಾಜರು ಇರ್ತಿದ್ರು, ರಾಜರ ಮಕ್ಕಳೇ ರಾಜರು ಹಾಕೋತ ಹೋಗ್ತಿದ್ರು. ಅದಕ್ಕಾಗಿ ಮುಂದೆ ಬಂದ ಮೇಲೆ ಸಂವಿಧಾನ ಬಂದ ಮೇಲೆ ಜನರಿಂದನೇ ಆಯ್ಕೆ ಆಗ್ಬೇಕು, ಜನರನ್ನು ಮುಂದೆ ಪ್ರಜಾಪ್ರಭುತ್ವ ಬತ್ತು. ಅದಕ್ಕಾಗಿ ನಮ್ಮ ದೇಶದಲ್ಲಿ ಪ್ರಜಾಪ್ರಭುತ್ವ ಇರೋದ್ರಿಂದ ಪ್ರತಿಯೊಬ್ಬರು ಮತದಾನ ಮಾಡಬೇಕು. ಈಗ ನಮಗೆ ಮುಂದೆ ಪ್ರಧಾನಮಂತ್ರಿ ಆಗೋರನ್ನ ನಾವು ಆಯ್ಕೆ ಮಾಡುವಂಥ ಒಂದು ಇದು ಚುನಾವಣೆ ಇದೆ. ಅದರ ಸಲುವಾಗಿ ತಾವೆಲ್ಲರೂ ಪ್ರತಿಯೊಬ್ಬರು ಮತದಾನ ಮಾಡಿ ಮುತ್ತೇವರು. ಧನ್ಯವಾದಗಳು.